ಸರ್ಕಾರದ ತೈಲ ಕಂಪನಿಗಳಿಂದ ಶಾಕ್. ಕಾಸು ಕೊಟ್ರಷ್ಟೇ ತೈಲ ಅಂತ ಹೇಳಿದ್ಯಂತೆ ಕಂಪನಿ. ಪೆಟ್ರೋಲ್ ಡೀಸೆಲ್ ಬೇಕಿದ್ರೆ ಮೊದಲೇ ಅಡ್ವಾನ್ಸ್ ಕಟ್ಟಿ. ಪೆಟ್ರೋಲ್ ಬಂಕ್ ಮಾಲೀಕರಿಗೆ ಕಂಪನಿಗಳು ಸೂಚನೆಯನ್ನ ಕೊಟ್ಟಿದೆ. ಕೇಂದ್ರ ಸರ್ಕಾರದ ತೈಲ ಕಂಪನಿಗಳು ಈಗ ಶಾಕ್ ಅನ್ನ ಕೊಟ್ಟಿದ್ದು, ಕಾಸು ಕೊಟ್ರೆ ಮಾತ್ರ ತೈಲ ಅಂತ ಹೇಳ್ತಾ ಇದೆಯಂತೆ ಕಂಪನಿ. ಪೆಟ್ರೋಲ್ ಡೀಸೆಲ್ ಬೇಕಿದ್ರೆ ನೀವು ಮೊದಲೇ ಅಡ್ವಾನ್ಸ್ ಕಟ್ಟಬೇಕು ಅಂತ ಹೇಳಿ ಪೆಟ್ರೋಲ್ ಬಂಕ್ ಮಾಲೀಕರಿಗೆ ಕಂಪನಿಗಳು ಸೂಚನೆಯನ್ನ ಕೊಟ್ಟಿದ್ದು, ಹಣ ಕೊಡದ ಬಂಕ್ಗಳಿಗೆ ತೈಲ ಪೂರೈಕೆಯನ್ನೇ ನಿಲ್ಲಿಸಿವೆಯಂತೆ ಕಂಪನಿಗಳು. ಅಡ್ವಾನ್ಸ್ ಕೊಟ್ಟಿಲ್ಲ ಅಂತ ಕೊಪ್ಪಳದ ಕಾರ್ಗಿಲ್ ಮಲ್ಲಯ್ಯ ಪೆಟ್ರೋಲ್ ಬಂಕ್ಗೆ ತೈಲ ಪೂರೈಕೆಯೇ ಆಗಿಲ್ಲ. ಹೀಗಾಗಿ ನೋ ಸ್ಟಾಕ್ ಬೋರ್ಡ್ ಹಾಕಿ ಬಂದ್ ಮಾಡಲಾಗಿದೆ. ಈ ಹಿಂದೆ ಕಂಪನಿಗಳು ಸಾಲದ ರೂಪದಲ್ಲಿ ಇಂಧನವನ್ನ ನೀಡ್ತಾ ಇದ್ರು. ಈಗ ಕ್ರೆಡಿಟ್ ಇಲ್ಲದ ಕಾರಣಕ್ಕೆ ಪೆಟ್ರೋಲ್ ಬಂಕ್ಗಳು ಬಂದ್ ಆಗ್ತಾ ಇವೆ. ಈಗಷ್ಟೇ ನಾವು ನಾಯರ ಪೆಟ್ರೋಲ್ ಬಂಕ್ಗಳಲ್ಲಿ ರೇಟ್ ಜಾಸ್ತಿ ಆಗಿದ್ದನ್ನ ನೋಡಿದ್ವಿ. ಪೈಸಾ ಜಾಸ್ತಿ ಮಾಡಿದ್ರೆ ಜನರು ಏನು ಅನ್ಕೊಳ್ಳಲ್ಲ, ಆದ್ರೆ 5 ರೂಪಾಯಿ 3 ರೂಪಾಯಿ ಏರಿಕೆ ಮಾಡ್ತಾ ಇದೆ ಒಮ್ಮೆಂದೊಮ್ಮೆಲೆ. ಈ ರೀತಿಯಾದ ಪರಿಸ್ಥಿತಿ ಅಂತ ಹೇಳಿದ್ರೆ ಈಗ ಕೇಂದ್ರ ಸರ್ಕಾರದ ಕಂಪನಿಗಳಿಂದನೇ ಈ ರೀತಿಯಾಗಿ ಆದ್ರೆ ಪೆಟ್ರೋಲ್ ಬಂಕ್ನ ಮಾಲೀಕರಿಗೆ, ಹಾಗಾದ್ರೆ ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇದೆ? ಕೇವಲ ಬಾಯಿ ಮಾತಲ್ಲಿ ಮಾತ್ರ ಹೇಳ್ತಾ ಇದೆಯಾ? ಹಾವೇರಿಯ ಸವಣೂರಲ್ಲಿ ಪೆಟ್ರೋಲ್ ಡೀಸೆಲ್ ಕೊರತೆ ಉಂಟಾಗಿದೆ. ಇವತ್ತು ಸಹ ಬಂಕ್ಗಳಲ್ಲಿ ಪೆಟ್ರೋಲ್ ಡೀಸೆಲ್ ಖಾಲಿ. ಇಂಧನ ಇಲ್ಲದೆ ಬಿಕೋ ಅಂತ ಹೇಳ್ತಾ ಇವೆ ಪೆಟ್ರೋಲ್ ಬಂಕ್ಗಳು. ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ನಮಗೆ ಅಂತ ಹೇಳಿ. ಪೆಟ್ರೋಲ್ ಬಂಕ್ಗಳ ಹತ್ರ ಹೋದ್ರೆ ಅಲ್ಲಿ ಬಂಕ್ಗಳಲ್ಲಿ ಪೆಟ್ರೋಲೇ ಇಲ್ಲ, ಡೀಸೆಲೇ ಸಿಗ್ತಾ ಇಲ್ಲ. ಈ ಒಂದು ಹಿನ್ನೆಲೆಯಲ್ಲಿಯೇ ವದಂತಿ ಆದ್ರೂ ಆಗ್ಲಿ ಏನೇ ಆಗ್ಲಿ ಅಂತ ಹೇಳಿ ಜನ ಯಾವ ಪೆಟ್ರೋಲ್ ಬಂಕ್ಗಳಲ್ಲಿ ಅಥವಾ ಪೆಟ್ರೋಲ್ ಸಿಗುತ್ತೆ ಡೀಸೆಲ್ ಸಿಗುತ್ತೆ ಅಂತ ಹೇಳಿ ಲೇಟ್ ಆದ್ರೂ ಪರವಾಗಿಲ್ಲ, ಕಾದ್ರೂ ಪರವಾಗಿಲ್ಲ ಅಂತ ಹೇಳಿ ಪೆಟ್ರೋಲ್ ಡೀಸೆಲ್ ಹಾಕಿಸ್ಕೊಂಡು ಹೋಗ್ತಾ ಇದ್ದಾರೆ. ಆಮೇಲೆ ನೋಡಿದ್ರೆ ಕೆಲವು ಬಂಕ್ಗಳಲ್ಲಿ ಪೆಟ್ರೋಲೇ ಇಲ್ಲ. ಹೀಗಾದ್ರೆ ಯಾವ್ದನ್ನ ನಂಬಬೇಕು ಜನ? ಕೆಲವು ಜಿಲ್ಲಾಡಳಿತಗಳಲ್ಲಿ ಇಲ್ಲ ವದಂತಿ ಏನು ನೀವು ತಲೆ ಕೆಡಿಸ್ಕೋಬೇಡಿ ಎಲ್ಲವೂ ಸಿಗುತ್ತೆ ಅಂತ ಹೇಳ್ತಾರೆ. ಇನ್ನು ಕೆಲವು ಕಡೆ ಪೆಟ್ರೋಲ್ ಬಂಕ್ಗಳಲ್ಲಿ ನಾವು ಹೋಗಿ ನೋಡಿದ್ರೆ ಏನೂ ಇಲ್ಲ, ಕ್ಲೋಸ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಜನರಿಗೂ ಕೂಡ ಇಲ್ಲಿರುವಂತಹ ಗೊಂದಲ. ಈಗಾಗಲೇ ಪೆಟ್ರೋಲ್ ಬಂಕ್ಗಳ ಮುಂದೆ ಸಾಲುಗಟ್ಟಿ ನಿಂತಿದ್ದಾರೆ ಸವಾರರು. ಟ್ಯಾಂಕ್ ಫುಲ್ ಮಾಡಿಸ್ಕೊಳ್ಳೋಕೆ ಸವಾರರು ಪರದಾಟವನ್ನ ಅನುಭವಿಸ್ತಿದ್ದಾರೆ. ಪೆಟ್ರೋಲ್ ಡೀಸೆಲ್ ಸ್ಟಾಕ್ ಇಲ್ಲದೆ ಪರದಾಟವನ್ನ ಮಾಡ್ತಾ ಇದ್ದಾರೆ. ಫೀಲ್ಡ್ಗೆ ಇಳಿದಿದ್ದಾರೆ ಆಹಾರ ಇಲಾಖೆಯ ಅಧಿಕಾರಿಗಳು. ಪೆಟ್ರೋಲ್ ಬಂಕ್ಗಳಿಗೆ ಹೋಗಿ ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಹುಬ್ಬಳ್ಳಿಯ ಹಲವು ಬಂಕ್ಗಳಲ್ಲಿ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಸಿಲಿಂಡರ್ ಸಮಸ್ಯೆ ಆದಾಗಲೂ ಕೂಡ ಕೇಂದ್ರ ಸರ್ಕಾರ ಹೇಳಿತ್ತು, ರಾಜ್ಯ ಸರ್ಕಾರವು ಹೇಳಿತ್ತು. ಆಹಾರ ಇಲಾಖೆಯವರ ಅಧಿಕಾರಿಗಳಾಗಿರ್ಬೋದು ಅಥವಾ ಪೊಲೀಸರು ಕೂಡ ಹೋಗಿ ಏನಾಗ್ತಾ ಇದೆ, ಯಾರು ಈ ರೀತಿಯಾಗಿ ಸ್ಟಾಕ್ಗಳನ್ನ ಅನಾವಶ್ಯಕವಾಗಿ ಮಾಡ್ಕೊಳ್ತಾ ಇದ್ದಾರೆ, ಈ ರೀತಿಯಾಗಿ ದಂಧೆಕೋರರ ವಿರುದ್ಧ ಅಥವಾ ಯಾರು ಆ ಒಂದು ಸಮಯವನ್ನು ದುರುಪಯೋಗಪಡಿಸ್ಕೊಳ್ತಾರಲ್ಲ ಅಂಥವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ. ಆದರೆ ಪೆಟ್ರೋಲ್ ಡೀಸೆಲ್ ಸ್ಟಾಕ್ ಇಲ್ಲದೆ ಪರದಾಟವನ್ನ ಜನ ಅನುಭವಿಸ್ತಿದ್ದಾರೆ. ಆಹಾರ ಇಲಾಖೆ ಅಧಿಕಾರಿಗಳು ಈಗ ಫೀಲ್ಡ್ಗೆ ಇಳಿದಿದ್ದಾರೆ. ಪೆಟ್ರೋಲ್ ಬಂಕ್ಗಳಿಗೆ ಹೋಗಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಹುಬ್ಬಳ್ಳಿಯ ಹಲವು ಬಂಕ್ಗಳಲ್ಲಿ ಪರಿಶೀಲನೆ ಮಾಡಿದ್ದು, ಹುಬ್ಬಳ್ಳಿಯಲ್ಲಿರುವ 200ಕ್ಕೂ ಹೆಚ್ಚು ಬಂಕ್ಗಳಲ್ಲಿ ಪರಿಶೀಲನೆ ಮಾಡಿದ್ದಾರೆ. ಅಂದರೆ ನಮ್ಮದು ಪರ್ ಡೇ ಸೇಲ್ಸ್ ಏನಾಗ್ತಾ ಇದೆ ಅಂದರೆ 371 KL ಇದೆ ರೀ ಸೇಲ್ಸು, ಮತ್ತು ಡೀಸೆಲು 582 KL ಇದೆ ರೀ. ಸೊ ಇವತ್ತಿಂದು ಅಂದರೆ ಪೆಟ್ರೋಲು 371 ಸೇಲ್ಸ್ ಇದೆ ರೀ ಇವತ್ತು. 1 ವೀಕ್ ಬಿಫೋರ್ ಎಷ್ಟಿತ್ತು ಅಂದರೆ 260 ಇತ್ತು. ಸೀದಾ ಡಿಫರೆನ್ಸ್ ಗುರುತಾಗ್ತದೆ ಪರ್ ಡೇ. ಅದೇ ರೀತಿಯಾಗಿ ಡೀಸೆಲ್ ಇವತ್ತಿನ ಸೇಲ್ಸ್ ಏನಿದೆ ರೀ 582 ಇದೆ. 1 ವೀಕ್ ಬಿಫೋರ್ ಇಟ್ ವಾಸ್ 450. ಸೊ ದೇರ್ ಇಸ್ ಎ ಪ್ಯಾನಿಕ್ ಬೈಯಿಂಗ್ ಆಗ್ತಾ ಇದೆ ರೀ. ಸೊ ನಮ್ಮಲ್ಲಿ ಎಲ್ಲ ಪೆಟ್ರೋಲ್ ಬಂಕಲ್ಲಿ ಡೀಸೆಲು ಮತ್ತು ಯಾವುದು ಪೆಟ್ರೋಲು ಸಫಿಷಿಯೆಂಟ್ ಸ್ಟಾಕ್ ಇದೆ, ಬರ್ತಾನೂ ಇದೆ. ಈ ಪ್ರೆಸೆಂಟ್ ಪೊಸಿಷನ್ ನಮ್ಮ ಜಿಲ್ಲೆದು 5 ದಿವಸ ಆಗುಮಟ್ಟ ಏನು ಸಮಸ್ಯೆ ಇಲ್ಲ. ಇದು ರೂಟೀನ್ ಕೋರ್ಸ್ ಬರ್ತದೆ ಹೋಗ್ತದೆ, ಸೇಲ್ಸ್ ಆಗ್ತದೆ ಮತ್ತು ರಿಸೆಪ್ಟ್ಸು ಆಗ್ತದೆ. ಗ್ಯಾಸ್ ಸಿಲಿಂಡರ್ಗಾಗಿ ಕಾಡಂಚಿನ ಜನರು ಪರದಾಟವನ್ನ ಅನುಭವಿಸಿದ್ದಾರೆ. ಗ್ಯಾಸ್ ಪಡೆಯೋದಕ್ಕೆ ಕ್ಯೂನಲ್ಲಿ ನಿಂತಿದ್ದಾರೆ. ಖಾಲಿ ಸಿಲಿಂಡರ್ ಇದೆ, ಆದರೆ ಈಗ ಸಿಲಿಂಡರ್ ಅನ್ನ ಅಥವಾ ಗ್ಯಾಸ್ ಅನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿಲ್ಲ. ಚಾಮರಾಜನಗರದ ಮೇಲುಕಾಮನಹಳ್ಳಿ ಬಳಿ ಘಟನೆಯಾಗಿದೆ. ಅರಣ್ಯದಲ್ಲಿ ಸೌದೆ ಸಂಗ್ರಹಿಸೋದಕ್ಕೆ ಅಧಿಕಾರಿಗಳ ನಿರ್ಬಂಧ. ಅವರು ಅಲ್ಲಿ ಒಂದು ರೀತಿಯಂತಹ ಈಗಾಗಲೇ ಯಾರು ಕೂಡ ಅರಣ್ಯದಲ್ಲಿ ಸೌದೆ ಸಂಗ್ರಹಿಸಬಾರ್ದು ಅಂತ ಹೇಳಿ ಅವರೇ ನಿಷೇಧ ಕೂಡ ಇರುವಂಥದ್ದು. ಈ ರೀತಿಯಾಗಿ ಈಗ ಸೌದೆನೂ ಇಲ್ಲ, ಸಿಲಿಂಡರು ಕೂಡ ಸಿಗ್ತಾ ಇಲ್ಲ. ತಿಂಗಳಿಗೆ 1 ಸಿಲಿಂಡರ್ ಕೊಡಿ ಅಂತ ಕೇಳ್ತಾ ಇದ್ದಾರೆ ಗ್ರಾಮಸ್ಥರು. ಸರ್ಕಾರ ಕೂಡ ಹೇಳ್ತಾ ಇದೆ ತಿಂಗಳಿಗೆ 1 ಸಿಲಿಂಡರ್ ಕೊಡ್ತೀವಿ, ಯಾವುದೇ ರೀತಿಯ ಸಮಸ್ಯೆ ಆಗಲ್ಲ. ಆದ್ರೆ ಕಾಡಂಚಿನ ಜನರ ಪರಿಸ್ಥಿತಿ ಏನು?
ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ನಂದೀಶ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಂದೀಶ್, ಈಗಾಗಲೇ ಕಾಡಂಚಿನ ಗ್ರಾಮಗಳಲ್ಲಿರುವಂತಹ ಜನರಿಗೆ ಆ ಕಡೆಯಿಂದ ಸಿಲಿಂಡರೂ ಇಲ್ಲ, ಈ ಕಡೆಯಿಂದ ಅಟ್ಲೀಸ್ಟ್ ನಾವು ಯಾವುದೇ ಈ ಸಿಲಿಂಡರ್ನ ಸಮಸ್ಯೆ ಬೇಡಪ್ಪ, ಸೌದೆ ಒಲೆಯಲ್ಲಿ ಅಡಿಗೆ ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಇಲ್ಲ ಅನ್ನುವಂತಹ ಪರಿಸ್ಥಿತಿ, ಅತ್ತ ದರಿ ಇತ್ತ ಹುಲಿ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆಯಾ? ಯಾವ ರೀತಿಯಾಗಿ ಅಧಿಕಾರಿಗಳಿಗೆ ಹೇಳುವಂತಹ ಪ್ರಯತ್ನ ಆಗ್ತಾ ಇದೆ? ಹೌದು ನವಿತಾ ಜೈನ್, ಇದು ಅತ್ತದರಿ ಇತ್ತಪೋಲಿ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇಲ್ಲಿ. ಯಾಕಂತಂದ್ರೆ ಚಾಮರಾಜನಗರ ಜಿಲ್ಲೆಯಲ್ಲಿ ಯಾವುದೇ ರೀತಿಯ ಡೊಮೆಸ್ಟಿಕ್ ಗ್ಯಾಸ್ ಸಿಲಿಂಡರ್ ಕೊರತೆ ಇಲ್ಲ ಅಂತ ಜಿಲ್ಲಾಡಳಿತ ಹೇಳ್ತಾ ಇದೆ. ಆದ್ರೆ ಕಾಡಂಚಿನ ಗ್ರಾಮಗಳಿಗೆ ಸಪ್ಲೈ ಆಗ್ತಾ ಇಲ್ಲ. ಈಗ ಉದಾಹರಣೆಗೆ ಚಾಮರಾಜನಗರ ತಾಲೂಕಿನ ಬಂಡೀಪುರದ ಒಂದು ಮೇಲ್ಕಾಮನಹಳ್ಳಿ ಅಂತ ಇದೆ, ಅಲ್ಲೇ ಒಂದು ಗ್ಯಾಸ್ ಏಜೆನ್ಸಿ ಮುಚ್ಚಿದೆ, ಬಾಗಿಲು ಮುಚ್ಚಿದೆ. ಹಾಗಾಗಿ ಅಲ್ಲಿ ಮೇಲ್ಕಾಮನಹಳ್ಳಿ ಗ್ರಾಮಸ್ಥರು ಈ ಕಡೆ ಅರಣ್ಯಕ್ಕೆ ಹೋಗಿ ಸೌದೆನೂ ತರೋಂಗಿಲ್ಲ, ಈ ಕಡೆ ಗ್ಯಾಸು ಸಿಗ್ತಾ ಇಲ್ಲ, ಬಹಳ ಸಮಸ್ಯೆ ಎದುರಾಗ್ತದೆ. ಆ ತರ ಸುಮಾರು ಗ್ರಾಮಗಳು ಒಂದು ಕಷ್ಟವನ್ನು ಅನುಭವಿಸಿದೆ. ಹಾಗಾಗಿ ಜಿಲ್ಲಾಡಳಿತ ಕೂಡಲೇ ಎಚ್ಚೆತ್ತು ನಮಗೆ ಗ್ಯಾಸನ್ನು ಕೊಡ್ತಾ ಇಲ್ಲ. ಈಗ ಈ ಕಡೆ ಗ್ಯಾಸ್ ಇಲ್ಲ, ಯಾಕಂದ್ರೆ ಗ್ಯಾಸ್ ಏಜೆನ್ಸಿಗಳು ಸುಮಾರು ಇವೆ. ಅನ್ನೂರು ಮತ್ತು ಗುಂಡ್ಲುಪೇಟೆ ಭಾಗದಲ್ಲಿ ಸಾಕಷ್ಟು ಗ್ಯಾಸ್ ಏಜೆನ್ಸಿಗಳಿವೆ, ಆದ್ರೆ ಯಾವ ಸಹ ಅವರಿಗೆ ಗ್ಯಾಸ್ ಪೂರೈಕೆ ಮಾಡ್ತಾ ಇಲ್ಲ. ಸುತ್ತಮುತ್ತ ಏನು ಬಂಡೀಪುರ ವ್ಯಾಪ್ತಿ ಇದೆ, ಆ ಕಾಡಂಚಿನ ಗ್ರಾಮಗಳಿಗೆ ಇದು ಗ್ಯಾಸ್ ಪೂರೈಕೆ ಆಗ್ತಿಲ್ಲ. ಹಾಗಾಗಿ ಕಾಡಂಚಿನ ಗ್ರಾಮಸ್ಥರು ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸಬೇಕಾಗಿದೆ. ಹಾಗಾಗಿ ಕೂಡಲೇ ಈ ಒಂದು ಪ್ರತಿ ತಿಂಗಳು ಒಂದೊಂದಾದ್ರೂ ಕನಿಷ್ಠ ಒಂದಾದ್ರೂ ಸಿಲಿಂಡರ್ ಕೊಡಿ ಅಂತ ಅಲ್ಲಿ ಜನರು ಮನವಿ ಮಾಡ್ತಾರೆ. ಒಂದ್ ಕಡೆ ಜಿಲ್ಲಾಡಳಿತ ಯಾವುದೇ ಕೊರತೆ ಇಲ್ಲ ಅಂತ ಹೇಳಿದ್ರೆ, ಅದಕ್ಕೆ ಗ್ಯಾಸ್ ಏಜೆನ್ಸಿಗಳು ಇಲ್ಲಿ ಏನಾದ್ರು ನಾಟಕ ಆಡ್ತಾ ಇದೆಯಾ ಇಲ್ಲ ಅಂತ ಹೇಳಿ ಅಂತ ಅನುಮಾನ ಸಹ ಕಾಡ್ತಾ ಇದೆ. ಈಗ ಅಧಿಕಾರಿಗಳು ಎಚ್ಚೆತ್ತು ಅಲ್ಲಿಗೆ ಒಂದು ಬೇರೆ ಒಂದು ಪರ್ಯಾಯ ವ್ಯವಸ್ಥೆ ಮಾಡ್ಬೇಕು ಅಂತ ಹೇಳಿ ಚಿಂತನೆ ಮಾಡ್ತಾ ಇದ್ದಾರೆ. ಓಕೆ, ಈಗ ಚಿಂತನೆ ಮಾಡ್ತಾ ಇದ್ದಾರೆ. ಅಟ್ಲೀಸ್ಟ್ ಆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಂತಹ ಹಿನ್ನೆಲೆ ಬೇಗ ಸೊಲ್ಯೂಷನ್ ಸಿಗತ್ತಾ? ಖಂಡಿತ ಸಿಗ್ಬೋದು. ಯಾಕಂದ್ರೆ ಜಿಲ್ಲಾಡಳಿತದ ಒಂದ್ ಕಡೆ ನಮ್ಮ ಚಾಮರಾಜನಗರ ಜಿಲ್ಲೆ 23 ಏಜೆನ್ಸಿಗಳಲ್ಲೂ ಸಹ ಯಾವುದೇ ರೀತಿಯ ಇದು ಡೊಮೆಸ್ಟಿಕ್ ಗ್ಯಾಸ್ ಪ್ರಾಬ್ಲಮ್ ಇಲ್ಲ, ಸಾಕಷ್ಟು ಸಿಲಿಂಡರ್ಗಳು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಅವರು ಅಲ್ಲಿ ಅನ್ನೋದ್ರ ಬಗ್ಗೆ ಅನುಮಾನ ವ್ಯಕ್ತವಾಗಿದೆ. ಅಲ್ಲಿ ಯಾಕಂದ್ರೆ ಗುಂಡ್ಲುಪೇಟೆ ಭಾಗದಲ್ಲಿ ಏನು ಏಜೆನ್ಸಿಗಳಿವೆ, ಗ್ಯಾಸ್ ಏಜೆನ್ಸಿಗಳು, ಅವರೇನಾದ್ರು ಕೃತಕವಾಗಿ ಒಂಥರ ಅಭಾವ ಸೃಷ್ಟಿ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಅನುಮಾನ ವ್ಯಕ್ತ ಇದೆ. ಹಾಗಾಗಿ ಅಧಿಕಾರಿಗಳಿಗೆ ಆ ಬಗ್ಗೆ ಎಚ್ಚೆತ್ತು ಅಲ್ಲಿ ಏನು ಸ್ಟಾಕ್ ಇದೆ ಅದನ್ನ ಕೊಡಿಸುವಂತಹ ಒಂದು ಪ್ರಯತ್ನ ಮಾಡ್ತೀವಿ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ನಂದೀಶ್ ಡೀಟೇಲ್ಸ್ಗೆ.